ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೀನು ಸಾಂಬಾರು ಮಾಡಿದ್ದೆ. ಮೀನು ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿತ್ತು. ಮಟನ್ ಸಾಂಬಾರು, ಚಿಕನ್ ಸಾಂಬಾರಿಗಿಂತ ಮೀನು ಸಾಂಬಾರೇ ಇಷ್ಟ ಆಗೋದು ಎಲ್ರಿಗೂ. ನೀವು ಟ್ರೈ ಮಾಡಿ ಮರಿದೇನೆ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆ, ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವಾಗ ಮೀನು ಸಾರು ಮಾಡೋದು ಹೇಗೆ ಅಂತ ನೋಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಮೀನು ಸಾಂಬಾರು ಮಾಡಲಿಕ್ಕೆ ನೋಡಿ ನಾನು ಮೀನು ಎತ್ತಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಫ್ರೈಗೆ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ತಲೆ ಬಾಲದ್ದು ಇದನ್ನೆಲ್ಲ ನಾನು ಸಾಂಬಾರಿಗೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ರೆಡಿ ಮಾಡ್ಕೊಳ್ಳೋಣ ಸಾಂಬಾರಿಗೆ. ಇವಾಗ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ನೋಡಿ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಹೋಳಿತ್ತು ಚಿಕ್ಕ ಹೋಳಲ್ಲಿ. ಒಂದು 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಅಚ್ಕಾರ ಪುಡಿ ಹಾಕ್ತಾಯಿದ್ದೀನಿ. ನೋಡಿ 2 ಸ್ಪೂನ್ 2.5 ಸ್ಪೂನ್ ಹಾಕಿದ್ದೀನಿ ನಾನು ಖಾರಕ್ಕೆ. ಖಾರ ಇದೆ ಸ್ವಲ್ಪ ಖಾರ ಪುಡಿ, ಅದಕ್ಕೋಸ್ಕರ ಕಮ್ಮಿ ಹಾಕಿದ್ದೀನಿ. 2 ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದು ಖಾಲಿ ಧನಿಯಾ ಪುಡಿ, ಏನು ಮಿಕ್ಸ್ ಮಾಡಿಲ್ಲ ನಾನು ಇದಕ್ಕೆ. ನೋಡಿ ಇದಕ್ಕೆ ನೀರು ಹಾಕ್ಕೊಂಡು ಇವಾಗ ರುಬ್ಕೋತೀನಿ. ಒಬ್ಬೊಬ್ಬರು ತೆಂಗಿನಕಾಯಿ ಏನು ಹಾಕಲ್ಲ, ಹಾಗೆ ಮಾಡ್ತಾರೆ. ನಾನು ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ರುಚಿನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನು ರುಬ್ಕೊಂಡೆ. ನಾನು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಹಾಕಿದ್ದೀನಿ ಒಂದು 2 ಸ್ಪೂನು. ಮೀನು ಸಾಂಬಾರಿಗೆಲ್ಲ ಎಣ್ಣೆ ಜಾಸ್ತಿ ಬೇಕಾಗಲ್ಲ. ನೋಡಿ ಎಣ್ಣೆ ಕಾಯ್ದಿತ್ತು ಅಂತ ಸ್ವಲ್ಪನೇ ಸಾಸಿವೆ ಹಾಕಿದ್ದೀನಿ. ನೋಡಿ ಇದಕ್ಕೆ ಡೈರೆಕ್ಟ್ ನಾನು ರುಬ್ಕೊಂಡ್ವಲ್ಲ ಮಸಾಲೆನ, ಅದನ್ನು ಹಾಕ್ತಾಯಿದ್ದೀನಿ. ನಾನು ಈರುಳ್ಳಿ ಏನು ಹಾಕ್ತಾಯಿಲ್ಲ ಇದಕ್ಕೆ, ಹಾಗೆ ಹಾಕ್ತೀನಿ. ಈರುಳ್ಳಿನ ಕಟ್ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕಲಿಲ್ಲ ನಾನು. ನೋಡಿ ಇದು ಸ್ವಲ್ಪ ಕುದೀಲಿ, ಬೇಯಬೇಕು ಖಾರ. ಇದು ಹುಣಸೆಹಣ್ಣು ಒಂದು ಕಡೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತಗೊಂಡು ನೆನೆಸಿಟ್ಕೊಂಡಿದ್ದೀನಿ. ಹುಣಸೆ ಹುಳಿ ಲಾಸ್ಟಲ್ಲಿ ಬಿಡಲಿಲ್ಲ ಅಂದರೆ ನೀವು ಖಾರದ ಜೊತೆನೇ ಹಾಕೊಂಡು ರುಬ್ಕೊಳ್ಳಿ. ಮಿಕ್ಸಿ ಜೊತೆ ಮಸಾಲೆ ಹಾಕ್ತಿರಲ್ಲ ಅದ್ರ ಜೊತೆನೇ ಹಾಕ್ಕೊಂಡು. ನೋಡಿ ಇವಾಗ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನೀರು ಹಾಕಿದ್ದೀನಿ. ನೋಡಿ ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳು ಬೇಕು ಅಂದರೆ ನೀರು ಹಾಕ್ಕೊಳ್ಳಿ. ನನಗಿಷ್ಟು ಸಾಕಾಗುತ್ತೆ, ತುಂಬ ತೆಳು ಮಾಡ್ತಾಯಿಲ್ಲ. ಇದಕ್ಕೆ ನಾನು 2 ಈರುಳ್ಳಿನ ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಟೊಮೊಟೊನೂ ನಾನು ರುಬ್ಬಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಒಂದು ಟೊಮೊಟೊ ಸಾಕಾಗುತ್ತೆ, ಯಾಕೆಂದರೆ ಸ್ವಲ್ಪ ನಾವು ಹುಳಿನೂ ಹಾಕ್ತೀವಿ, ಹುಣಸೆ ಹುಳಿನ. ಈಗ ಸ್ವಲ್ಪ ಹೊತ್ತು ಕುದೀಲಿ, ಲಾಸ್ಟಲ್ಲಿ ಉಪ್ಪು ಹಾಕೋಣ. ಆಮೇಲೆ ಫಸ್ಟೇ ಉಪ್ಪು ಹಾಕ್ಬಿಟ್ರೆ ಜಾಸ್ತಿ ಉಪ್ಪಾದಂಗೆ ಆಗಿಬಿಡುತ್ತೆ, ಅದಕ್ಕೋಸ್ಕರ ಫಸ್ಟೇ ಉಪ್ಪು ಹಾಕಲ್ಲ ನಾನು. ನೋಡಿ ಸ್ವಲ್ಪ ಹೊತ್ತು ಮುಚ್ಚುತ್ತೀನಿ ನಾನು. ನೋಡಿ ಇವಾಗೆಲ್ಲ ಚೆನ್ನಾಗಿ ಕುದೀತಾ ಇದೆ. ಇವಾಗ ಉಪ್ಪು ಹಾಕೋಣ. ನೋಡಿ ಮೀನು ಸಾರಂತೂ ತುಂಬ ಈಸಿ. ಚಿಕನ್ ಸಾಂಬಾರು ಮಟನ್ ಸಾಂಬಾರಿಗಿನ್ನ ತುಂಬ ಈಸಿ. ನೋಡಿ ನಾನು ಹುಣಸೆ ರಸ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿತ್ತು ಮೀನು ಸಾರಂತೂ. ಹೊಸ್ದಾಗಿ ಕಲಿಯೋರ್ಗೆ ಈಸಿ ಆಗುತ್ತೆ, ಮರಿದನ್ನೇ ಟ್ರೈ ಮಾಡ್ಕೊಳ್ಳಿ ನೀವು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ. ನೋಡಿ ಇವಾಗ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ. ಬೇಗನೆ ಆಗಿಬಿಡುತ್ತೆ ಇದು. ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ 10 ನಿಮಿಷದಲ್ಲೆಲ್ಲ ಸಾಂಬಾರು ರೆಡಿ ಇರುತ್ತೆ. ಮೀನು ಸಾಂಬಾರು 5 ನಿಮಿಷ ಸಾಕು, 10 ನಿಮಿಷನೂ ಬೇಕಾಗಲ್ಲ ಮೀನು ಸಾಂಬಾರು ಮಾಡಲಿಕ್ಕೆ. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ ಇವಾಗ. ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಕುದಿಸ್ಬೇಕು, ಆವಾಗಲೇ ಸಾರು ರುಚಿ ಬರೋದು. ನೋಡಿ ಇವಾಗ ಮೀನು ಹಾಕ್ತಾಯಿದ್ದೀನಿ ಇದಕ್ಕೆ. ಸ್ವಲ್ಪ ಅಗಲ ಪಾತ್ರೆನೇ ತಗೋಬೇಕು. ಮೀನು ಸಾಂಬಾರು ಮಾಡೋದಾದರೆ ಚಿಕ್ಕದಾದರೆ ಎಲ್ಲ ಕಲಿಸ್ಬಿಡುತ್ತೆ ಮೀನೆಲ್ಲ, ಅದಕ್ಕೆ ಸ್ವಲ್ಪ ಅಗಲ ಪಾತ್ರೆ ತಗೊಳ್ಳಿ. ನೋಡಿ ಈಗೆಲ್ಲ ಹಾಕಿದ್ದೀನಿ. ಜಸ್ಟ್ 1 ನಿಮಿಷ ಕುದಿಸೋಣ ಸಾಕು. ಜಾಸ್ತಿ ಕುದಿಸಿರೆಲ್ಲ ಬೆಂದ್ಬಿಟ್ಟು ಎಲ್ಲ ಕಲಿಸ್ಬಿಡುತ್ತೆ ಮೀನೆಲ್ಲ. ನೋಡಿ ಇವಾಗ ಮುಚ್ಚಿದ್ದೀನಿ, ಕುದೀತಾ ಇದೆ. ನೋಡಿ ಇಷ್ಟು ಕುದ್ರೆ ಸಾಕು, ಮತ್ತು ಅದೇ ಹೀಟಲ್ಲಿ ಬೇಯ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ನಾನು. ಇವಾಗ ಸ್ವಲ್ಪ ಮೇಲೆ ಗಾರ್ನಿಷಿಗೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ.
ನೋಡಿ ಸೊಪ್ಪೆಲ್ಲ ಹಾಕಾಯಿತು, ಕೊತ್ತಂಬರಿ ಸೊಪ್ಪು. ಇವಾಗ ಜಾಸ್ತಿ ತಿರುಗ್ಸಕ್ಕೆ ಹೋಗ್ಬೇಡಿ, ಸ್ವಲ್ಪ ಹೊತ್ತು ಬೇಯಲಿ ಅದು, ಇಲ್ಲಾಂದರೆ ಕಲಸಿಬಿಡುತ್ತೆ. ನೋಡಿ ಬೆಂದಿದೆ, ಕಲರು ಚೇಂಜ್ ಆಗಿದೆ, ಮೀನು ಚೆನ್ನಾಗಿ ಬೆಂದಿದೆ. ಊಟಕ್ಕೆ ರೆಡಿ. ನಾನು ಮಧ್ಯಾಹ್ನ ಊಟಕ್ಕೆ ಮಾಡಿದ್ದೆ, ಊಟಕ್ಕೆ ರೆಡಿಯಾಗಿದೆ ಸಾಂಬಾರೆಲ್ಲ. ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ರೆಡಿ ಆಯಿತು. ಈಗ ಒಂದು ಬೌಲಿಗೆ ನಾನು ಸರ್ವ್ ಮಾಡ್ಕೊಳ್ತೀನಿ ಇವಾಗ. ನೋಡಿ ಸಾಂಬಾರು ರೆಡಿ ಇದೆ, ಈಗ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಇದ್ರ ಜೊತೆ ಮುದ್ದೆಗೆ, ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ. ಮೀನು ಸಾಂಬಾರು ಟೇಸ್ಟೇ ಬೇರೆ, ಇದು ಅಷ್ಟು ಚೆನ್ನಾಗಿತ್ತು ಮೀನು ಸಾಂಬಾರು. ಇದನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್, ನೀವೇನು ಮೀನು ಸಾಂಬಾರು.